ಎಲ್ರಿಗೂ ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಇಂದು ಖ್ಯಾತ ವ್ಯಂಗ್ಯ ಚಿತ್ರಕಾರ ಎಚ್.ಎಸ್. ವಿಶ್ವನಾಥ್ ಅವರ ವ್ಯಂಗ್ಯ ಚಿತ್ರ ಪ್ರದರ್ಶನ ಹಾಗೂ ನಗೆ ಮಾತುಗಳ ವಿಶೇಷ ಕಾರ್ಯಕ್ರಮ ನಡೆಯಿತು. ಅಧ್ಯಕ್ಷ ಸ್ಥಾನವನ್ನು ವಹಿಸುವಂಥ ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಎಸ್ ಎಂ ಕುಲಕರ್ಣಿ ಸರ್ ಅವರೇ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ಖ್ಯಾತ ವ್ಯಂಗ್ಯ ಚಿತ್ರಕಾರ ಅಂತ ಶ್ರೀ ಎಚ್.ಎಸ್. ವಿಶ್ವನಾಥ್ ಅವರೇ, ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿರುವ ನಟ ನಿರ್ದೇಶಕ ಶರಣಗೌಡ ಪಾಟೀಲ್ ಅವರೇ. ಶರಣಗೌಡ ಪಾಟೀಲ್ ಅವರೇನೋ ಉದ್ಯಮ ಭಾಗದಲ್ಲಿ ಏನೇನೋ ಅವ್ರು ಮಾಡ್ತಾರೆ, ಅದು ಯಾವುದೂ ನಮಗೆ ನೆನಪಿಲ್ಲ. ನನ್ನ ತಲೆ ಉಳಿಯೋದು ಅವರು ಉತ್ತಮ ನಟ ಮತ್ತು ನಿರ್ದೇಶಕ ಅನ್ನೋದು ಮಾತ್ರ ನನ್ನ ತಲೆಯಾಗಿ ಉಳಿಯುತ್ತದೆ. ಅವರು ಇಂದಿನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಇನ್ನು ಈ ಹಾಸ್ಯಕೂಟ ಬಗ್ಗೆ 4 ಮಾತು ಹೇಳಲಿಕ್ಕೆ ಬೇಕು. ಯಾಕಂದರೆ ಈಗ ಬೆಂಗಳೂರಿನಿಂದ ಖ್ಯಾತ ವ್ಯಂಗ್ಯ ಚಿತ್ರಕಾರ ಅಂತ ವಿಶ್ವನಾಥ್ ಅವರು ಬಂದ್ದಾರೆ. ಇಲ್ಲಿ ಕೂತಂಥ ಎಲ್ಲರಿಗೂ ಹಾಸ್ಯಕೂಟ ಪರಿಚಯದ ವಿಶ್ವನಾಥ್ ಅವರ ಸಲುವಾಗಿ ಒಂದು 5 ನಿಮಿಷದ ಕಲ್ಪನೆಯನ್ನು ಕೊಡ್ತೇನೆ. ಬೆಳಗಾವಿಯಲ್ಲಿ ಹಾಸ್ಯಕ್ಕಾಗಿ ಸಂಬಂಧ ಅಂತ ಯಾವುದೇ ಸಂಘಟನೆ ಇರಲಿಲ್ಲ. ಈ ಬೆಳಗಾವಿಯಲ್ಲಿ ನಾಟಕಕ್ಕೆ ಸಂಘಟನೆ ಇತ್ತು, ಸಾಹಿತ್ಯಕ್ಕಿತ್ತು, ಚುಟುಕು ಸಾಹಿತ್ಯಕ್ಕಿತ್ತು, ಎಲ್ಲ ಪ್ರಕಾರಗಳಿಗೂ ಸಂಘಟನೆಗಳಿದ್ದು ಸಹ ಹಾಸ್ಯಕ್ಕಾಗಿ ಸಂಘಟನೆ ಇರಲಿಲ್ಲ. ಹಿರಿಯ ಸಾಹಿತಿಗಳಾದಂಥ ಜಿಂದಲ್ ದೇಸಾಯಿ ಅವರು, ಶಾಸ್ತ್ರಿ ಅವರು ಹಾಗೂ P.V. ಸ್ವಾಮಿಯವರು ಒಮ್ಮೆ ನಮ್ಮ ಮನೆಗೆ ಬಂದು ಒಂದು ವಿಷಯ ಹೇಳಿದರು. ಬೆಳಗಾವಿ ಜನತೆಗೆ ಹಲ್ಲು ತಿಕ್ಕೊಂಬಂದು ಸ್ವಲ್ಪ ಹಲ್ಲು ತೆಗೆದ್ರೆ ಉಳಿದ ಟೈಮ್ದಾಗ ಹೊಟ್ಟೆ ನಗೋದಿಲ್ಲ, ಅದಕ್ಕಾಗಿ ಅವರು ನಗುವಂಗೆ ಮಾಡಬೇಕು, ಅದಕ್ಕೊಂದು ಸಂಘಟನೆ ಬೇಕು, ಅದಕ್ಕೆ ನೀನೇ ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ಮನೆಗೆ ಬಂದು ಹೇಳಿದರು. ಆದರೆ ನನಗೇಕೋ ಒಂದು ಸ್ವಲ್ಪ ಅಳಕಿತ್ತು. ಯಾಕಂದ್ರೆ ಅಂತ ಮಾತಾಡೋವಲ್ಲ, ಏನೂ ಮಾಡೋವಲ್ಲ. ಆದ್ರೆ ನಾನು ವಿಚಾರ ಮಾಡಿದೆ, ನನಗೆ ಮಾತಾಡ್ಲಿಕ್ಕೆ ಬರಲಾಯಿತು ಅಥವಾ ಮಾತಾಡೋವನ್ನು ತಯಾರು ಮಾಡ್ಬೋದಲ್ಲ. ನನಗೆ ಆಸಕ್ತಿ ಅದ, ಸಾಹಿತ್ಯ ಬಗ್ಗೆ ಭಾಳ ಆಸಕ್ತಿ ಅದ. ಅದು ಬರೀ ನನ್ನದೇ ನೋಡ್ಬೇಕಿಂತ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ ಈ ಸಂಘಟನೆ ನಾನು ಒಪ್ಪಿಕೊಂಡೆ. ಅದರಂತೆ ಈ ಸಂಘಟನೆಗಳು ಹಕ್ಕದ್ದಕ್ಕೆ ನಿರಾಸೆ ಏನೂ ಆಗಲಿಲ್ಲ. 4-5 ಜನ ಒಳ್ಳೆಯ ಉತ್ತಮ ಭಾಷಣಕಾರ ಆದರು. ಅದರಲ್ಲಿ G.K. ಕುಲಕರ್ಣಿ ಅವರು, ಹೊಸಳ್ಳಿ ಅವರು, ತಾನಾಜಿ, ಸೋನಾರ್, ಇವರೆಲ್ಲ ಈ ಹಾಸ್ಯ ಭಾಷಣಗಳು ಮುಂದೆ ಬಂದರು. ಆದರೆ ನಾನು ಮಾತ್ರ ನಿಂತಲೇ ನಿಂತಿದ್ದೇನೆ. ಇದನ್ನು ನಾವು ಒಪ್ಪಿಕೊಳ್ಳೋಕ್ಕೆ ಬೇಕು. ಆದರೆ ಇವರೆಲ್ಲ ಏನದ ಕಲಾವಿದರು ಟಿ ವಿ ಒಳಗೆ ಹೋದರು, ಟಿ ವಿ ಸಹಿತ ಅವರು ಕಾರ್ಯಕ್ರಮ ಕೊಟ್ಟರು. ಹೊಸಳ್ಳಿ ಅವರು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟು ನಡೆಸ್ತಕ್ಕಂಥ ಕೋಟಿ ಕನ್ನಡಿಗ ಅನ್ನುವಂಥ ಕಾರ್ಯಕ್ರಮದೊಳಗೆ ಕನ್ನಡದ ಕೋಟ್ಯಾಧಿಪತಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಗೆದ್ಕೊಂಡು ಬಂದರು. ಅದೇನು ಸಣ್ಣ ಮಾತಲ್ಲ. ಎಲ್ರಿಗೂ ನಮಸ್ಕಾರ. ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದರು ಅಂತ ಹೇಳಿ ನನಗೆ ಗೊತ್ತಿಲ್ಲದ ಅನೇಕ ವಿಷಯಗಳನ್ನ ನನ್ನ ಪರಿಚಯದಲ್ಲಿ ಹೇಳಿದ್ದಾರೆ. ಪರಿಚಯ ಮಾಡಿಕೊಟ್ಟ ಇಲ್ಲಿ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಹೊಸಳ್ಳಿ ಅವರಿಗೆ ನೀವು ಯಾವಾಗಲೂ ವಂದನಾರ್ಪಣೆ ಇಡಬೇಕು. ನಾಳೆ ಪತ್ರಿಕೆಯಲ್ಲಿ ಬರುವಾಗ ಹೊಸಳ್ಳಿಯವರು ಮಾತಾಡಿದ್ರ ಬಗ್ಗೆ ಬರುವಂಥ ಒಂದು ಚಾನ್ಸಸ್ ಇದೆ ಈಗ ಅಂತ ಹೇಳಿ. ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಮಾತಾಡುವಂಥದ್ದು ಬಹುಶಃ ಈ ಮಣ್ಣಿನ ಗುಣ, ಈ ನೆಲದ ಗುಣ ಅಂತ ನಾನು ಅನ್ಕೋತೇನೆ. ಇವತ್ತಿನ ದಿವಸ ಇಲ್ಲಿ ಬಂದಾಗ ಪ್ರದರ್ಶನ ಒಂದು ಕಡೆ, ಇದೆಲ್ಲ ಒಂದು ಕಡೆ, ಆದರೆ ಬಹಳ ಸಾಧಕರನ್ನು ನೋಡಿದಂತಹ ಒಂದು ತೃಪ್ತಿ ನನಗೆ ಇವತ್ತಾಗ್ತಾ ಇದೆ.
ಮೊದಲನೇದಾಗಿ ನನ್ನ ಪರಿಚಯ ಮಾಡಿಕೊಟ್ಟವರಿಗೆ ನಾನು ವಂದನೆಗಳನ್ನ ಅರ್ಪಿಸಬೇಕು. ಯಾಕೆ ಅಂತ ಹೇಳಿದರೆ, ಪರಿಚಯ ಮಾಡಿಕೊಡ್ತಿದ್ದಾರೆ ಅಂದ ಕೂಡಲೇ ನನಗೊಂದು ಸ್ವಲ್ಪ ಹೆದರಿಕೆ ಆಗುವಂಥ ಒಂದು ಸಂದರ್ಭ ನನ್ನ ಲೈಫಲ್ಲಿ ಬಂತು. ತರೀಕೆರೆ ಹತ್ರ ಒಂದು ನರ್ಸಿಂಗ್ ಕಾಲೇಜ್ ಇದೆ. ನಾನು ಒಂದು ದಿವಸ ತರೀಕೆರೆಗೆ ಮದುವೆಗೆ ಅಂಥೇಳಿ ಅಟೆಂಡ್ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಮದುವೆ ಮನೆಯಲ್ಲಿ ನನ್ನ ಸ್ನೇಹಿತರು ಹೈಸ್ಕೂಲಲ್ಲಿ ನನ್ನ ಜೊತೆ ಓದ್ದವರು ಬಸವರಾಜ್ ಅಂಥೇಳಿ ಅವ್ರು ಸಿಕ್ಕರು. ಹೀಗೆ ಮಾತುಕತೆ ಎಲ್ಲ ಆಯಿತು. ಆಮೇಲೆ ಅವರು ಸಾಯಂಕಾಲ ನಾನು ಹೋಟ್ಲಲ್ಲಿದ್ದ ರೂಮಿಗೆ ಬಂದರು. ಅವರು ಅಲ್ಲಿ ಒಂದು ನರ್ಸಿಂಗ್ ಕಾಲೇಜಲ್ಲಿ ಅಡ್ಮಿನಿಸ್ಟ್ರೇಟ್ರು. ಅವರು ನನ್ನ ಹತ್ರ ಹೇಳಿದರು, ನೋಡಿ ಪ್ರತಿ ತಿಂಗಳು ನಾವು ನಮ್ಮ ನರ್ಸಿಂಗ್ ಕಾಲೇಜಲ್ಲಿ ಒಂದು ಲೆಕ್ಚರ್ ಇಟ್ಕೋತೀವಿ, ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟು ಪಂಡಿತರು ಹುಡುಕಿ ನಾವು ಒಂದು ಲೆಕ್ಚರ್ ಇಟ್ಕೋತೀವಿ. ಈ ಸಲ ಯಾವ ಪಂಡಿತರು ಸಿಗಲಿಲ್ಲ ನಮಗೆ, ನೀವು ಬಂದು ದಯವಿಟ್ಟು ಮಾತಾಡಬೇಕು ಅಂತ. ಆಯ್ತಪ್ಪ, ಬಂದು ಮಾತಾಡೋಣ, ಅದಕ್ಕೇನಂತೆ ಅಂತ ಹೇಳಿ ಅವತ್ತು ಹೋದಾಗ ಅವರೇ ಪರಿಚಯಕ್ಕೆ ನಿಂತ್ಕೊಂಡ್ರು. ಇಲ್ಲೇ ನಾನು ಹೇಳಿದ್ದು ಪರಿಚಯ ಯಾಕೆ ನನಗೆ ಹೆದರಿಕೆ ಆಗುತ್ತೆ ಅಂದರೆ, ಆ ಒಂದು ಅನುಭವದಿಂದ ಅವರೇ ಪರಿಚಯಕ್ಕೆ ನಿಂತ್ಕೊಂಡು ಏನು ಹೇಳಿದರು ಅಂದರೆ, ವಿಶ್ವನಾಥರವರು ನನಗೆ ಬಾಲ್ಯದಿಂದ ಪರಿಚಯ, ಅವನ್ನ ಚಿಕ್ಕ ವಯಸ್ಸಿನಿಂದ ನಾನು ನೋಡ್ತಿದ್ದೀನಿ, ಹೈಸ್ಕೂಲಲ್ಲಿ ನಾವು ಒಟ್ಟಿಗೆ ಓದಿದ್ವಿ. ಮತ್ತು ವಿಶ್ವನಾಥ್ ಯಾವಾಗಲೂ ಮಾತಾಡುವಾಗ ಸ್ವಂತ ಅನುಭವದಿಂದ ಮಾತಾಡ್ತಾರೆ. ಅವರ ಪ್ರತಿಯೊಂದು ಮಾತು ಅವರ ಅನುಭವದಿಂದ ಬರುತ್ತೆ. ಎವ್ರಿ ವರ್ಡ್ ಕಮ್ಸ್ ಫ್ರಮ್ ಹಿಸ್ ಓನ್ ಎಕ್ಸ್ಪೀರಿಯನ್ಸ್. ನೋಡಿ, ಅವ್ರು ಯಾವುದೋ ಪುಸ್ತಕ ನೋಡೋ, ಗೂಗಲ್ ನೋಡೋ ಅವ್ರ ಮಾತುಗಳನ್ನು ಆಡಲ್ಲ. ಅವರ ಮಾತುಗಳೆಲ್ಲ ಅವರ ಅನುಭವದ ಸಾರ, ಅವರ ಅನುಭವದಿಂದ ಅವ್ರು ಮಾತಾಡ್ತಾರೆ ಅಂತ ಹೇಳಿ ಪರಿಚಯ ಮಾಡಿಕೊಟ್ರು. ಆದರೆ ಅವತ್ತು ನನಗೆ ಕೊಟ್ಟಿದ್ದ ಸಬ್ಜೆಕ್ಟ್ ಯಾವುದು ಗೊತ್ತಾ? ಏಡ್ಸ್ ಮತ್ತು ಅದರಿಂದಾಗುವ ಸಾಮಾಜಿಕ ದುಷ್ಪರಿಣಾಮಗಳು. ವಿಶ್ವನಾಥರವರು ಸ್ವಂತ ಅನುಭವದಿಂದ ಮಾತಾಡ್ತಾರೆ ಅಂತ ಇದು ಬೇರೆ ಹೇಳಿದರು. ಕಳೆದ 12 ವರ್ಷಗಳಿಂದ ಸತತವಾಗಿ 2ನೇ ಶನಿವಾರ ಕಾರ್ಯಕ್ರಮಗಳನ್ನ, ಈ ಹಾಸ್ಯ ಕಾರ್ಯಕ್ರಮಗಳನ್ನ ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬರ್ತಿರೋಂತಹ ಈ ಒಂದು ಸಮಿತಿಯವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಒಂದು ಸಂಸ್ಥೆಯನ್ನು ಕಟ್ಟೋದು, ಅದನ್ನು ನಡೆಸ್ಕೊಂಡು ಹೋಗೋದು ಈಗಿನ ಕಾಲಘಟ್ಟದಲ್ಲಿ ಯೂಟ್ಯೂಬು, ಈ ಮಲ್ಟಿಪಲ್ ಚಾನೆಲ್ಸ್ ಕಾಲದಲ್ಲಿ ಬಹಳ ಕಷ್ಟ. ಆದರೆ ಅದನ್ನು ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದು ನನಗೆ ಮೊದಲೇ ನಗು ಬಯಸುವವರು ಅಂತ ಒಂದು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಅವ್ರದ್ರಲ್ಲಿ. ಹಾಗಾಗಿ ನಾನು ಇದನ್ನು ಭಾಳ ದಿವಸದಿಂದ ಫಾಲೋ ಮಾಡ್ತಾ ಇದ್ದೀನಿ. 12 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಅಂತ. ಈ ಶನಿವಾರ ಆಯ್ತಲ್ಲ, ನಾಳೆ ಭಾನುವಾರದಿಂದ ಮುಂದಿನ ಶನಿವಾರ ಬೆಳಿಗ್ಗೆವರೆಗೂ ಒಂದು ಘಟ್ಟ, ಆ ನಂತರ ಒಂದು ಕಾರ್ಯಕ್ರಮ. ಇದು ಕೇಳಿಸಿದಾಗ ನನಗೆ ಅನಿಸಿದ್ದು ನಮ್ಮ ಗೋಪಾಲಕೃಷ್ಣ ಅಡಿಗರ ಕವನ ಜ್ಞಾಪಕ ಆಯಿತು ನನಗೆ. ಅಳುವ ಕಡಲೊಳು ತೇಲಿ ಬರುತ್ತಲ್ಲಿದೆ ನಗೆಯ ಹಾಯಿ ದೋಣಿ ಅಂತೇಳಿ. ಇಡೀ ತಿಂಗಳು ಆ 30 ದಿವಸ ಸಂಸಾರದ ಜಂಜಾಟ, ಕಷ್ಟ ನಷ್ಟಗಳು, 4 ಗೋಡೆಯ ಮಧ್ಯೆ ಏನೇನಾಗುತ್ತೋ ಈ ಪ್ರಪಂಚದಲ್ಲಿ ಅಷ್ಟು ಸಂಕಟ ಇರುವಾಗ 2ನೇ ಶನಿವಾರ ಬರುತ್ತೆ. 2ನೇ ಶನಿವಾರ ಬಂದು ನಗೆಯ ಹಾಯಿ ದೋಣಿ ಅಂಥೇಳಿ. ನೋಡಿ, ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ನಗು ಅನ್ನೋದು ಅಷ್ಟು ಸುಲಭದ ವಸ್ತು ಅಲ್ಲ. ಒಂದು ವಿಷಯ ಹೇಳ್ತಾರೆ, ಹ್ಯೂಮರ್ ಈಸ್ ನಾಟ್ ಕ್ರಿಯೇಟೆಡ್ ಇನ್ ಹೆವನ್ ಅಂತ. ಅಂದರೆ ಸೃಷ್ಟಿಯಾದಾಗ ಹಾಸ್ಯದ ಸೃಷ್ಟಿ ಆಗಲಿಲ್ಲ ಅಂಥೇಳಿ, ಸೃಷ್ಟಿಕರ್ತನ ಕೈ ಒಳ ಇಲ್ಲ ಹಾಸ್ಯದ ಸೃಷ್ಟಿಯಲ್ಲಿ. ಇದು ಮನುಷ್ಯನ ಸೃಷ್ಟಿ ಅಂತ. ಹ್ಯೂಮರ್ ಈಸ್ ಕ್ರಿಯೇಟೆಡ್ ಬೈ ಎ ಮ್ಯಾನ್ ಅಂತ. ಯಾಕಂತ ಹೇಳಿದರೆ, ಈ ಸಂಸಾರ ಸಾಗರವನ್ನು ದಾಟೋದಕ್ಕೆ, ಅದನ್ನು ಸುಲಭ ಮಾಡಿಕೊಳ್ಳೋದಕ್ಕೆ ಕಂಡುಕೊಂಡಂತಹ ಒಂದು ಉಪಾಯ ಏನು ಅಂತ ಹೇಳಿದರೆ ಈ ಹಾಸ್ಯ ಅನ್ನೋದು. ಹಾಗಾಗಿ ಹಾಸ್ಯಕ್ಕೆ ಒಂದು ಘನತೆ, ಒಂದು ಗಾಂಭೀರ್ಯ ಇದೆ. ಅದರ ಹಿಂದೆ ಒಂದು ದೊಡ್ಡ ಫಿಲಾಸಫಿಯೇ ಇದೆ. ಅನೇಕ ಹಾಸ್ಯ ಕಾರ್ಯಕ್ರಮಗಳನ್ನ ನೀವು 12 ವರ್ಷಗಳಿಂದ ಭಾಗವಹಿಸ್ತಾ ಇರೋದ್ರಿಂದ ಹೊಸ ಜೋಕ್ಸ್ ಅಂತ ನಾನು ಏನು ಹೇಳೋದಕ್ಕಾಗತ್ತೆ, ಅದೆಲ್ಲ ಗೊತ್ತಿರೋ ಅಂಥದ್ದೇ ಇರುತ್ತೆ. ಹಾಸ್ಯ ಇವತ್ತು ಉಳ್ಕೊಂಡಿರೋದು ಯಾವುದರಿಂದ ಅಂತ ಹೇಳಿದರೆ, ಸಾಂದರ್ಭಿಕವಾಗಿ ಬರುವಂತಹ ಒಂದು ಹಾಸ್ಯ. 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ನೀರಿಗೆ ಬರ ಬಂದಿತ್ತು. ಭಾಳ ಕಷ್ಟ, ಸಂಧ್ಯಾ ವಂದನೆಗೂ ನೀರು ಇರ್ತಿರ್ಲಿಲ್ಲ. ಎಷ್ಟೋ ಜನ ಆ ಲೆಕ್ಕದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇರಲಿಲ್ಲ, ನೀರಿಗೆ ಬರ ಅಂಥೇಳಿ. ಅಂಥ ಬರ. ನಾನು ಡಾಕ್ಟ್ರ್ ಹತ್ರ ಹೋದೆ.
ಡಾಕ್ಟ್ರು ಕೇಳಿದ್ರು ಏನು ಸಮಸ್ಯೆ ಅಂತ. ಸರ್ ಮಲಬದ್ಧತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದರು, ಈ ನೀರಿನ ಸಮಸ್ಯೆ ಬಗೆಹರಿಲಿ, ಆಮೇಲೆ ಔಷಧಿ ಕೊಡ್ತೀನಿ. ಇದು ಏನಂತ ಹೇಳಿದರೆ ಸಾಂದರ್ಭಿಕವಾಗಿ ಬರುವಂಥದ್ದು ಆ ಮೂಮೆಂಟಲ್ಲಿ. ಇವತ್ತು ಹಾಸ್ಯ ಉಳ್ಕೊಂಡಿರೋದು ಯಾಕೆ ಅಂತ ಹೇಳಿದರೆ ಸಾಂದರ್ಭಿಕವಾಗಿ ಅಲ್ಲಲ್ಲೇ ಸೃಷ್ಟಿಯಾಗತ್ತೆ. ಆ ಕ್ಷಣಗಳು, ಆ ಒಂದು ಗಳಿಗೆ ನಮ್ಮ ಜೀವನದಲ್ಲಿ ಬರುತ್ತೆ, ಆವಾಗ ಸೃಷ್ಟಿಯಾಗತ್ತೆ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಜೋಕ್ಸ್ ಅಂತ ಹೇಳಿದರೆ, ಹಾಸ್ಯ ಅಂತ ಹೇಳಿದರೆ ಜೋಕ್ಸ್ ಅಂತ ಅನ್ಕೋತೀವಿ. ಒಂದು ಜೈಲಲ್ಲಿ ಒಂದು 25 ಜನ ಅಪರಾಧಿಗಳಿರ್ತಾರೆ. ಅವರು ಲೈಫ್ ಟೈಮ್ ಪನಿಷ್ಮೆಂಟ್, ಅಂದರೆ ಜೀವನ ಇರೋವರೆಗಿನ ಪನಿಷ್ಮೆಂಟು. ಅವರು ಪ್ರತಿದಿನ 6 ಗಂಟೆಗೆ ಒಂದು ಮರದ ಕೆಳಗೆ ಜೈಲಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇರ್ತಾರಂತೆ. ಅಲ್ಲಿ ಒಂದು ಕಂಡೀಷನ್ ಏನಂತ ಹೇಳಿದರೆ ಎಲ್ಲರೂ ಒಂದು ಜೋಕ್ ಹೇಳಬೇಕಂತ. ಎಷ್ಟು ಅಂತ ಜೋಕ್ ಹೇಳೋಕ್ಕಾಗತ್ತೆ? ಒಂದಷ್ಟು ದಿವಸ ಆಯಿತು, ಜೋಕ್ ಎಲ್ಲ ಆಯಿತು, ಆಮೇಲೆ ಏನಪ್ಪ ಮಾಡೋದು ಅಂದಾಗ ಅವ್ರು ಏನು ಮಾಡಿದ್ರಂತೆ, ಒಂದು ದಿವಸ ಎಲ್ಲ ಜೋಕಿಗೂ ಒಂದು ನಂಬರ್ ಕೊಟ್ಬಿಟ್ರಂತೆ. ಜೋಕ್ ನಂಬರ್ 1, ಜೋಕ್ ನಂಬರ್ 2, ಜೋಕ್ ನಂಬರ್ 3, ಜೋಕ್ ನಂಬರ್ 4 ಅಂತ ಹೀಗೆ. ಅದಾದಮೇಲೆ ಮತ್ತೆ ಮೀಟಿಂಗ್ ಆದಾಗ ಒಬ್ಬ ನಿಂತ್ಕೊಂಡು ಜೋಕ್ ನಂಬರ್ 18 ಅಂದ್ಕೂಡಲೇ ಎಲ್ಲ ನಗೋರಂತೆ. ಯಾಕೆ ಅಂತ ಹೇಳಿದರೆ ಈ ಜೋಕ್ಸ್ ಅನ್ನೋದು ಒಂದು ಭಾಗ ಅಷ್ಟೇ, ನಗುವಿಗೆ ಕಾರಣ ಆಗುತ್ತೆ. ಆದರೆ ಪ್ರತಿನಿತ್ಯ ಹಾಸ್ಯ ಪ್ರಜ್ಞೆ ಅಂತ ಏನಂದರೆ, ಹಾಸ್ಯ ಪ್ರಜ್ಞೆ ಅನ್ನೋದು ಜೀವನವನ್ನು ನೋಡುವಂತಹ ಒಂದು ದೃಷ್ಟಿಕೋನ. ನಾವು ಜೀವನವನ್ನು ಹೇಗೆ ನೋಡ್ತೀವಿ ಅಂತ ಹೇಳಿ, ಅದು ಯಾವ ಥರ ಅಂತ ಹೇಳಿದರೆ, ಕೆಂಪು ಬಸ್ಸಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೂ ಓಲ್ವೋ ಬಸ್ಸಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಇದೆಯಲ್ಲ, ಹಾಗೆ ಈ ಹಾಸ್ಯವನ್ನು ನಮ್ಮ ಜೀವನದಲ್ಲಿ ಒಳಗೂಡಿಸ್ಕೊಂಡ್ರೆ, ಮೈಗೂಡಿಸ್ಕೊಂಡ್ರೆ ಓಲ್ವೋ ಪ್ರಯಾಣ ಇದ್ದ ಹಾಗೆ. ರಸ್ತೆಯಲ್ಲಿರೋ ತಗ್ಗು, ಕಲ್ಲು, ಮಣ್ಣು, ಗುಂಡಿಗಳು ಇವು ಯಾವುಗಳು ನಮಗೆ ಗೊತ್ತಾಗಲ್ಲ ಅಂತ ಹೇಳಿ. ಸರ್ಕಸ್ಸಲ್ಲಿ ರೋಪ್ ವಾಕ್ ಅಂತಿರುತ್ತೆ. ಹಗ್ಗದ ಮೇಲೆ ನಡೆಯೋ ವ್ಯಕ್ತಿ ಒಂದು ಕೋಲನ್ನು ಇಟ್ಕೊಂಡಿರ್ತಾನೆ. ಆ ಕೋಲು ಯಾಕೆ ಅಂತ ಹೇಳಿದರೆ ಅವನಿಗೆ ಬೀಳದ ಹಾಗೆ ಒಂದು ಬ್ಯಾಲೆನ್ಸ್ ಕೊಡುತ್ತೆ. ಹಾಸ್ಯ ಅನ್ನೋದು ಅದೇ ರೀತಿ ಹಾಗೆ. ಮತ್ತು ಹಾಸ್ಯದಲ್ಲಿ ಶ್ರೇಷ್ಠ ಹಾಸ್ಯ ಅಂದರೆ ಯಾವುದು? ನಮ್ಮ ಬಗ್ಗೆಯೇ ನಾವು ಮಾಡಿಕೊಳ್ಳೋ ಹಾಸ್ಯ. ವಿ ಶುಡ್ ಮೇಕ್ ಅವರ್ ಸೆಲ್ಫ್ ಎ ಸಬ್ಜೆಕ್ಟ್ ಆಫ್ ರಿಡಿಕ್ಯೂಲ್ ಅಂಥೇಳಿ. ನಾವು ಬೇರೆಯವ್ರ ಬಗ್ಗೆ ಆದಷ್ಟು ಪರ್ಟಿಕ್ಯುಲರ್ಲಿ ವ್ಯಂಗ್ಯವನ್ನು ಉಪಯೋಗಿಸಬಾರ್ದು. ರಿಡಿಕ್ಯೂಲ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಡೆವಿಲ್ಸ್ ಅಂತಾರೆ. ಬೇರೆಯವ್ರನ್ನ ವ್ಯಂಗ್ಯದಲ್ಲಿ ಮಾತಾಡಿಸ್ಬಾರ್ದು ಅಂತೇಳಿ. ನಮ್ಮ ಬಗ್ಗೆಯೇ ಹಾಸ್ಯ ಮಾಡ್ಕೊಳ್ಳೋದಿದೆಯಲ್ಲ, ಅದು ಅತಿ ಶ್ರೇಷ್ಠವಾದ ಹಾಸ್ಯ ಅಂತ. ಹಾಗಾಗಿ ನನ್ನ ಜೀವನದಲ್ಲೇ ನಡೆದಂಥ ಕೆಲವು ಅಭಾಸಗಳನ್ನು ನಾ ಹೇಳಿದರೆ ಬಹುಶಃ ಅದನ್ನು ನೀವು ಹಾಸ್ಯದ ದೃಷ್ಟಿಯಲ್ಲಿ ನೋಡ್ಬೋದು. 78ರಲ್ಲಿ ನನಗೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಕಷ್ಟಪಟ್ಟು ಡಿಗ್ರಿ ಮಾಡಿದ್ದು. ನನ್ನ ಹತ್ರ ಇರೋದು ಒಂದೇ ಡಿಗ್ರಿ, ಆದರೆ ಮಾರ್ಕ್ಸ್ ಕಾರ್ಡ್ಗಳು ಸಿಕ್ಕಾಪಟ್ಟೆ ಇವೆ. ನಾನು ಜೆರಾಕ್ಸ್ ಅಂಗಡಿಗೆ ಹೋದರೆ ಅವನಿಗೆ ಭಾಳ ಖುಷಿ, ಅವತ್ತಿನ ಬಿಸ್ನೆಸ್ ಆಗೋಯ್ತು ಅವನಿಗೆ ಅಂತೇಳಿ. ಬಟ್ ಇರೋದು ಒಂದೇ ಡಿಗ್ರಿ. ಕಷ್ಟಪಟ್ಟು ಡಿಗ್ರಿ ಮಾಡಿದೆ, ಯಾವುದೋ ಅಜ್ಜಿ ಪುಣ್ಯ ಒಂದು ಬ್ಯಾಂಕಲ್ಲಿ ಕೆಲಸನೂ ಸಿಕ್ತು. ಇದೆಲ್ಲ ಆದಾಗ ಏನಪ್ಪ ಅಂತ ಹೇಳಿದರೆ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟೆ ಅನ್ನೋ ಒಂದು ಭಾವನೆ. ಇನ್ನೇನಪ್ಪ ಉಳಿದಿದೆ ಅಂತ ಹೇಳಿ ಇನ್ನು ಮದುವೆ ಆಗಬೇಕು ಅಂಥೇಳಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಈ ಮೂತಿಗೆ ಯಾರು ಹೆಣ್ಣು ಕೊಡ್ತಾರೆ, ನಿನ್ನ ಇದಕ್ಕೆ ಹೆಣ್ಣು ಕೇಳ್ಕೊಂಡೋಗಿ ನಮಗೆ ಆಗೋ ಅವಮಾನವನ್ನು ನಾವು ಸಹಿಸ್ಕೊಳ್ಳಲ್ಲ, ನಿಮ್ಮ ಮದುವೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರು. ಆದರೆ ನಾನು ಧೈರ್ಯ ಕೆಡಲಿಲ್ಲ. ಆಗಿನ ಕಾಲದಲ್ಲಿ ಈ ಥರ shaadi.com ಆಗಲಿ, ವೆಬ್ಸೈಟ್ ಆಗಲಿ ಏನೂ ಇರಲಿಲ್ಲ. ಅವಾಗೆಲ್ಲ ಇದ್ದಿದ್ದು ಈ ಬ್ರೋಕರ್ಸ್ ಅಂಥೇಳಿ. ಒಬ್ಬ ಬ್ರೋಕರ್ನ ಹಿಡಿದೆ. ಬಿಡಿ ಸರ್, ನೀವೇನು ಬ್ಯಾಂಕಲ್ಲಿದ್ದೀರಾ, ನನಗೆ ಬಿಟ್ಬಿಡಿ, ಅದು ಈ ಬುಧವಾರ 5 ಗಂಟೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಒಂದು ಹುಡುಗಿನ ತೋರಿಸ್ತೇನೆ, ನೋಡೋಣ ನಿಮ್ಮ ಮದುವೆ ಆಗ್ಬೋದು ಅಂದರು. ಅವತ್ತು ಬುಧವಾರ ನಾನು ಬೆಳಿಗ್ಗೆ ಎದ್ದು ಫರೇ ಚೇಂಜ್ ಸ್ನಾನ ಮಾಡಿ, ಗೊತ್ತಾಯ್ತಾ, ಇಸ್ತ್ರಿ ಬಟ್ಟೆ ಹಾಕ್ಕೊಂಡು 5 ಗಂಟೆಗೆ ರೆಡಿಯಾಗಿದ್ದೆ. 5 ಗಂಟೆಗೆ ಹುಡುಗಿ ಮನೆಗೆ ಹೋದಾಗ ಹುಡುಗಿ ಚೆನ್ನಾಗಿದ್ಲು. ಜಾಸ್ತಿ ಎಲ್ಲ ಶೋ ಆಫು ಇದೆಲ್ಲ ಮಾಡೋದು ಸರಿಯಲ್ಲ ನಮ್ಮ ಯೋಗ್ಯತೆಗೆ ಅಂತ ಹೇಳಿಬಿಟ್ಟು ಹುಡುಗಿ ತಂದೆನ ಕರೆದು ನಾನು ಹೇಳಿದೆ, ನೋಡಿ ಹುಡುಗಿ ಇಷ್ಟ ಆಗಿದೆ, ಅಕ್ಟೋಬರ್ ವಿಜಯದಶಮಿ ಟೈಮಲ್ಲಿ ಮದುವೆ ಮಾಡಿಕೊಡಿ ಅಂತ ಹೇಳಿದೆ. ಆವಾಗ ಏನು ಮಾಡಿದ್ರು, ಹುಡುಗಿ ಅಪ್ಪ ನನ್ನ ಒಂದು ಒಳಗಡೆ ರೂಮಲ್ಲಿ ಕರ್ಕೊಂಡೋದ್ರು. ರೂಮಲ್ಲಿ ಕರ್ಕೊಂಡೋಗಿ ಹೇಳಿದರು, ನೋಡಿ ಇದು 21ನೇ ಶತಮಾನ, ಈಗ ನೀವು
ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಹುಡುಗನ ಒಪ್ಪಬೇಕು, ಹುಡುಗ ಹುಡುಗಿನ ಒಪ್ಪಬೇಕು, ಎರಡು ಇಂಪಾರ್ಟೆಂಟು. ನೀವು ಯಾವುದಕ್ಕೂ ಊರಿಗೆ ಹೋಗಿ ನಿಮ್ಮ ಮಗನ್ನು ಕಳಿಸಿ ಅವನು ನೋಡಲಿ ಹುಡುಗಿನ ಅಂತ. ನಮ್ಮದು ಎಲ್ಲೋದ್ರೂ ಇದೇ ಇದಾಗೋಗುತ್ತೆ. ನಾನು ರಿಟೈರ್ ಆಗಿ ಇನ್ನೂ 10 ವರ್ಷ ಇರುವಾಗಲೇ ನಮ್ಮ ಸ್ಟಾಫ್ ಕೇಳೋರು, ಸರ್ ಈಗೇನು ಮಾಡ್ತಿದ್ದೀರಾ ಅಂತ. ನೋಡಿ ಎಷ್ಟು ಬುದ್ಧಿವಂತರು. ಈಗೇನು ಮಾಡ್ತಿದ್ದೀರಾ ಅಂದರೆ ನೀವು ಆಲ್ರೆಡಿ ರಿಟೈರ್ ಆಗಿದ್ದೀರಾ, ಇನ್ನೂ 10 ವರ್ಷ ಇರೋದು ರಿಟೈರ್ಮೆಂಟ್ಗೆ. ಜನಗಳು ಹಾಗೆ ಮಾತಾಡ್ತಾರೆ. ಇದೇ ಮದುವೆ ವಿಷಯ ಬಂದಾಗ ಇನ್ನೊಂದು ಪ್ರಸಂಗ ಹೇಳ್ತೀನಿ ನಾನು. ಶಿವಮೊಗ್ಗದಲ್ಲಿ ಸೀತಾರಾಮ್ ಕಲ್ಯಾಣ್ ಮಂತ್ರ ಅಂತಿದೆ. ನಮ್ಮ ಬ್ಯಾಂಕಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದವನ ಮದುವೆ ಇತ್ತಲ್ಲಿ. ತುಂಬ ಕ್ಲೋಸ್ ಫ್ರೆಂಡ್ ಆದ್ದರಿಂದ ನಾವು ಮದುವೆಗೆ ಏನು ಮಾಡ್ತೀವಿ, ಹಿಂದಿನ ದಿವಸನೇ ಹೋಗ್ತೀವಿ. ಹಿಂದಿನ ದಿವಸನೇ ನಾನು ಹೋದಾಗ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ನನ್ನ ಜೀವನದಲ್ಲಿ ನಾನು ಕಾಣದೇ ಇದ್ದದ್ದು. ಏನಪ್ಪ ಆಶ್ಚರ್ಯ ಅಂದರೆ, ಅಲ್ಲಿ ಒಂದು ಸುಂದರವಾದ ಹುಡುಗಿ ನನ್ನೇ ನೋಡ್ತಾ ಇದ್ಲು, ನನ್ನೇ ಫಾಲೋ ಮಾಡ್ತಾ ಇದ್ಲು. ಎಲ್ಲಿ ಹೋಗಲಿ ನನ್ನ ಹಿಂದೆ ಬರ್ತಾ ಇದ್ಲು. ಕಂಬದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ಲು, ಕಿಟಕಿ ಹಿಂದೆ ನಿಂತು ನೋಡ್ತಾ ಇದ್ಲು. ಸಾಯಂಕಾಲ ಟಿಫನ್ ಮಾಡುವಾಗ ನನ್ನ ಎದುರುಗಡೆಯೇ ಕೂತು ನನ್ನೇ ನೋಡ್ತಾ ಇದ್ಲು. ನಮಗೆ ಲೈಫಲ್ಲಿ 40 ವರ್ಷದ ಹಿಂದೆ ನೀವು ಲೆಕ್ಕ ಹಾಕಿ, ನನ್ನ ಲೈಫಲ್ಲಿ ಅಷ್ಟು ಥ್ರಿಲ್ ಇರಲೇ ಇಲ್ಲ. ನಮ್ಮೂರಲ್ಲಿ ನಾನು ಹೋಗೋ ರಸ್ತೆಯಲ್ಲಿ ಯಾವ ಹುಡುಗಿಯರು ಬರ್ತಿರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಇಂತಹ ಒಂದು ಇದು. ಮಾನ್ಯಸ ಬೆಳಿಗ್ಗೆ ಎದ್ದು ನೋಡಿದರೆ ನಾನು ಹೇಳಕ್ಕೆ ಮುಂಚೆಯೇ ನನ್ನ ಹಿಂದೆ, ಮತ್ತೆ ತಿಂಡಿ ಕೂತಾಗ ಎದುರುಗಡೆ. ನಾನು ಅಂದ್ಕೊಂಡೆ ಜೀವನದಲ್ಲಿ ಬಹಳ ದೊಡ್ಡ ಅವಕಾಶ ಸಿಕ್ಕಿದೆ ನನಗೆ, ಇದನ್ನು ಇನ್ನು ಬಿಡಬಾರ್ದು ಅಂತ ಹೇಳಿ ನಮ್ಮ ಫ್ರೆಂಡ್ ಹತ್ರ ಹೇಳಿದೆ, ನೋಡಪ್ಪ ವಿಷಯ ಹೀಗಿದೆ ಅಂತ. ಅದಕ್ಕೆ ಅವನು ಹೇಳ್ದ, ಇಲ್ಲ ಕಣೋ, ನಂದೇ ತಾಪತ್ರೆ, ಮದುವೆ ಆಗ್ತಾಯಿದ್ದೀನಿ, ನಿಂದು ಬೇರೆ ತರ್ತಾ ಇದೆಯಾ, ನಾನಿವತ್ತು 5 ಗಂಟೆಗೆ ಅವಳನ್ನ ಮೀಟ್ ಮಾಡಿಸ್ತೀನಿ ಅಂತ. ಸರಿ, 5 ಗಂಟೆಗೆ ಅವಳನ್ನ ಕರೆದು ನಾನು ಪರಿಚಯ ಮಾಡಿ ಅವನು ಹೋದ. ಹುಡುಗಿಗೆ ಹೇಳಿದೆ, ನೋಡಿ ನಿಮ್ಗೆ ನಾನು ನೋಡಿದರೆ ಇಂಟ್ರೆಸ್ಟ್ ಇರೋ ಹಾಗಿದೆ, ಬೇಕಾದರೆ ನಿಮ್ಮ ತಂದೆ ತಾಯಿ ಹತ್ರ ನಾನು ಮಾತಾಡ್ತೀನಿ ಅಂದೆ. ಅದಕ್ಕೆ ಆ ಹುಡುಗಿ ಹೇಳಿದ್ಲು, ಅಷ್ಟೆಲ್ಲ ಸೀನಿಲ್ಲ, ಈ ಮದುವೆ ಮನೆಯಲ್ಲಿ ಯಾರೋ ಲೋಟ ತಟ್ಟೆ ಕದಿಯೋರು ಸೇರ್ಕೊಂಡ್ಬಿಟ್ಟಿದಾರಂತೆ ಅಂತ ಗುಮಾನಿ ಇತ್ತು, ಅದು ನೀವಿರ್ಬೋದೇನೋ ಅಂತ ಹೇಳಿ ನಾನು ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೆ. ಇದಕ್ಕೆ ಮುಖಲಕ್ಷಣ ಅಂತ ಹೇಳ್ತಾರೆ. ನಾನು ಮಂಗಳೂರಲ್ಲಿರುವಾಗ ಅಲ್ಲಿ ವಿಶ್ವಭವನ್ ಅಂತಿದೆ, ಅಲ್ಲೊಬ್ಬರು ಭವಿಷ್ಯ ಹೇಳೋರು ಬರ್ತಾಯಿದ್ರು. ಅವ್ರ ಹತ್ರ ಒಂದು ದಿವಸ ಏನು ಮಾಡಿದೆ, ನಾನು ಬೆಳಿಗ್ಗೆನೇ ಹೋಗಿ ನನ್ನ ಕೈ ತೋರಿಸ್ದೆ. ಅವರು ಖಾಲಿ ಇದ್ರು, ಯಾರೂ ಇರಲಿಲ್ಲ, ಆಗ್ತಾನೆ ಪೂಜೆ ಎಲ್ಲ ಮಾಡಿ ಬಂದು ಕೂತಿದ್ರು. ನಾನು ಹೋದರೆ ಅವರು ಹೇಳಿದರು, ನನ್ನ ಕೈ ನೋಡಿಬಿಟ್ಟು ನೀವು ಸಾಯಂಕಾಲ ಬನ್ನಿ ಅಂದರು. ಸರ್, ಯಾರೂ ಇಲ್ಲ, ಹಿಂದೆ ಕಾಯ್ತಿರೋರು ಯಾರಿಲ್ಲ, ಮತ್ತೆ ಯಾಕೆ ಸಾಯಂಕಾಲ ಬರಬೇಕು, ನೋಡಿ ಹೇಳಿ ಅಂದೆ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನೀವು ಸಾಯಂಕಾಲನೇ ಬನ್ನಿ, ಬೆಳಿಗ್ಗೆ ನಿಮ್ಮ ಕೈ ನೋಡಿದರೆ ನನ್ನ ಮೂಡ್ ಹಾಳಾಗುತ್ತೆ. ಹಾಗೆ ಈ ಸಂದರ್ಭ ಅಂದರೆ ನೋಡಿ, ಹಾಸ್ಯ ಅನ್ನೋದು ಒಂದು ದೃಷ್ಟಿಕೋನ. ನಿಮಗೆ ಹಾಸ್ಯದ ಒಂದು ದೃಷ್ಟಿಕೋನ ಇದ್ದರೆ, ಸೆನ್ಸ್ ಆಫ್ ಹ್ಯೂಮರ್ ಇದ್ದರೆ, ಪ್ರತಿಯೊಂದರಲ್ಲೂ ಆ ಹಾಸ್ಯ ಅನ್ನೋದು ಕಾಣ್ತಾ ಹೋಗುತ್ತೆ. ಉದಾಹರಣೆಗೆ ನನಗೆ ಬ್ಯಾಂಕಿಂದ ಟ್ರೈನಿಂಗ್ ಕಳಿಸಿದ್ರು ಹೈದರಾಬಾದ್ಗೆ. ಹೈದರಾಬಾದಲ್ಲಿ ಟ್ರೈನಿಂಗ್ ಮುಗೀತು ಶನಿವಾರ. ನಾನು ಅವಾಗಿದ್ದಿದ್ದು ಮಂಗಳೂರಲ್ಲಿ. ಮಂಗಳೂರಿಂದ ಹೈದರಾಬಾದ್ಗೆ ಹೋಗಿದ್ದೆ, ಟ್ರೈನಿಂಗ್ ಮುಗೀತು. ಚಾರ್ಮಿನಲ್ಲಿ ಸಾಯಂಕಾಲ ಹೋಗುವಾಗ, ಮನೆಗೆ ಹೋಗುವಾಗ ಏನಾದ್ರು ಸ್ವೀಟ್ಸ್ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಾರ್ಮಿನಾರಲ್ಲಿ ಓಡ್ತಿರುವಾಗ ಒಂದು ಸ್ವೀಟ್ ಅಂಗಡಿನಲ್ಲಿ ಆ ಸಾಯಂಕಾಲದ ಬಿಸಿಲು ಬಿದ್ದು ಆ ಜಹಾಂಗೀರನ್ನು ಪಳ ಅಂತ ಹೊಳಿತಿದ್ದು ನನ್ನ ಕಣ್ಮೇಲೆ ಬಿತ್ತು. ಸರಿ ಆಯಿತು ಅಂಥೇಳಿ ಸ್ವೀಟ್ ಅಂಗಡಿಗೆ ಹೋಗ್ಬಿಟ್ಟು ಸ್ವೀಟ್ ತಗೊಂಡು ಅವನಿಗೆ ದುಡ್ಡು ಕೊಟ್ಟು ಸ್ಟೆಪ್ಸ್ ಇಳಿದು ಸ್ವಲ್ಪ ದೂರ ಬಂದಾಗ ಏನೋ ಜ್ಞಾಪಕ ಆಯಿತು. ಮತ್ತೆ ಹೋಗಿ ಆ ಸ್ವೀಟ್ ಅಂಗಡಿಯವನ ಹತ್ರ ಕೇಳಿದೆ, ನೋಡಿ ನಾನು ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು, 2 ದಿವಸದಲ್ಲಿ ಸ್ವೀಟ್ಸ್ ಏನೂ ಆಗಲ್ಲ ತಾನೇ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ದ, 6 ತಿಂಗಳಿಂದ ಏನೂ ಆಗಿಲ್ಲ, 2 ದಿವಸದಲ್ಲಿ ಏನಾಗುತ್ತೆ, ತಗೊಂಡು ಹೋಗಿ. ಇಲ್ಲಿ ನಾನು ನಿಮ್ಗೇನು ಹೇಳಬೇಕಂತ ಹೇಳಿದರೆ,
ಹ್ಯೂಮರ್ ಅಂತ ಹೇಳಿದರೆ ಸಮಥಿಂಗ್ ವಿಚ್ ಲೂಸಸ್ ಲಾಜಿಕ್. ಎಲ್ಲಿ ಲಾಜಿಕ್ ಮುಗಿಯತ್ತೋ ಅಲ್ಲಿ ಹ್ಯೂಮರ್ ಅಂತ. ಇದು ನಿಜವಾಗ್ಲೂ ನಡೀತೋ ಇಲ್ವೋ ಅನ್ನೋದು ಬೇರೆ ವಿಷಯ. ಆದರೆ ಆ ಸಂದರ್ಭದಲ್ಲಿ ನಿಮಗೆ ಆ ರೀತಿಯ ಒಂದು ಐಡಿಯಾ ಬರೋದೇನಿದೆ ಅದೇ ಸೆನ್ಸ್ ಆಫ್ ಹ್ಯೂಮರ್ ಅಂತ ಹೇಳಿ. ಬಹಳ ಮುಖ್ಯವಾದ ಗುಣ ಇದು. ಒಬ್ಬ ವ್ಯಂಗ್ಯ ಚಿತ್ರಕಾರನಲ್ಲಿ ಮುಖ್ಯವಾಗಿ ಇರಬೇಕಾದ ಗುಣ ಏನಂದರೆ ದಿ ಸೆನ್ಸ್ ಆಫ್ ಹ್ಯೂಮರ್, ದಿ ಎಬಿಲಿಟಿ ಟು ಫೈಂಡ್ ಹ್ಯೂಮರ್ ಇನ್ ಎವ್ರಿಥಿಂಗ್ ದಟ್ ಹಿ ಎನ್ಕೌಂಟರ್ಸ್ ಅಂತಾರೆ. ಹಾಗೆ ಆ ರೀತಿಯ ಒಂದು ಇದಿರಬೇಕು. ನನಗೆ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರು, ಅದು ಕಂಟೇಜಿಯಸ್ ಅಂತ ಹೇಳಿ ಅಂಟು ರೋಗದ ಥರ ಬರ್ತಾ ಇರುತ್ತೆ. ಚೆನ್ನೈಗೆ ಟ್ರೈನಿಂಗ್ ಹೋಗಿದ್ದೆ ನಾನು ಬ್ಯಾಂಕಿಂದ. ಟ್ರೈನಿಂಗ್ ಮುಗಿದ ಮೇಲೆ ಅವಾಗ ಹೊಸ್ದಾಗಿ ಮದುವೆ ಆಗಿದ್ದು, ಉಮೇದ್ ಜಾಸ್ತಿ. ಮನೆಯೊಳಗೆ ಅಂಥೇಳಿ 2 ಸೀರೆ ಕೊಂಡ್ಕೊಂಡು ಸೂಟ್ ಕೇಸಲ್ಲೇ ಇಟ್ಕೊಂಡು ಮನೆಗೆ ಬಂದೆ. ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಹೇಳಲೇ ಇಲ್ಲ. ನಾನು ಸೂಟ್ ಕೇಸಲ್ಲೇ ಇತ್ತು. 2 ದಿವಸ ಆದಮೇಲೆ ಅವಳು ಒಗೆಯಕ್ಕೆ ಬಟ್ಟೆ ತೆಗಿಬೇಕು ಅಂತ ಒಳಗಡೆ ರೂಮಲ್ಲಿ ಸೂಟ್ ಕೇಸ್ ತೆಗೆದಾಗ ಅಲ್ಲಿಂದನೇ ಅವಳು ಕೂಗಿದ್ಲು, ಮನೇಲಿ ಒಂದು ರಾಶಿ ಬೆಡ್ಶೀಟ್ ಇದೆ, ಮತ್ತೇನೋ ತಂದಿದ್ದೀರಲ್ಲ ಅಂತ. ಮದುವೆ ಆಗಿ 40 ವರ್ಷ ಆಯಿತು. ಇವತ್ತಿಗೂ ಅದು ಸೀರೆ ಬೆಡ್ಶೀಟ್ ಅಲ್ಲ ಅಂತ ನನಗೆ ಹೇಳೋಕ್ಕೆ ಇವತ್ತಿಗೂ ಸಾಧ್ಯ ಆಗಿದೆ. ಇದು ಸೃಷ್ಟಿ. ಹಾಸ್ಯ ಅನ್ನೋದು ಸೃಷ್ಟಿ. ಅದು ನಿಜವಾಗ್ಲೂ ನಡೆದಿರುತ್ತೋ ಇಲ್ಲೋ ಅಂತ. ಬಟ್ ಹಾಸ್ಯವನ್ನು ಪ್ರಸ್ತುತಪಡಿಸುವಾಗ ಅದು ನಿಜವಾಗ್ಲೂ ನಡೀತೇನೋ ಅನ್ನೋ ಹಾಗೆ ಹೇಳಬೇಕು. ನಮ್ಮ ಸ್ನೇಹಿತರಿದ್ದರು ಬಸವರಾಜ್ ಅಂತ, ಇವೆಲ್ಲ ಡೋಂಗಿ. ಬಟ್ ಹೇಳುವಾಗ ಅದು ನಿಜವಾಗ್ಲೂ ನಡೀತೇನೋ. ಅದು ನೀವು ಯಾವುದೇ ಹಾಸ್ಯಗಾರನ್ನು ನೋಡಿ, ಆ ಹಾಸ್ಯ ನಿಮಗೆ ಗೊತ್ತಿರುತ್ತೆ. ಆದರೆ ಅವರು ಅದನ್ನು ಪ್ರಸ್ತುತಪಡಿಸೋ ವಿಧ ಇದೆಯಲ್ಲ, ಅದು ತುಂಬ ಅದು ನಿಮಗೆ ಖುಷಿ ತರುವಂಥದ್ದು. ಇತ್ತೀಚೆಗೆ ಒಂದು 50 ವರ್ಷದ ಹಿಂದೆ ಇರ್ಬೋದು, ನಿಮಗೆಲ್ಲ ಗೊತ್ತಿದೆ, ನಾವು ಕರ್ನಾಟಕದಲ್ಲಿ ಹಿಂದಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇರುತ್ತೆ. ಸೊ ನಾನು ಸ್ವಲ್ಪ ಹಿಂದಿ ಓದಿದ್ದೆ. ನನಗೇನಪ್ಪ ಅಂದರೆ ಹಿಂದಿ ಓದೋಕ್ಕೆ ಬರುತ್ತೆ, ಒಂಚೂರು ಅರ್ಥ ಆಗಲ್ಲ. ಯಾಕೆಂದರೆ ನಾವು ಶಿವಮೊಗ್ಗ ಅನ್ನೋ ಮಧ್ಯ ಭೂಮಿಯಲ್ಲಿದ್ದವ್ರು, ನಮಗೆ ಬೇರೆ ಭಾಷೆಯ ಪರಿಚಯವೇ ಇರಲ್ಲ. ಬಟ್ ಹಿಂದಿ ಓದೋಕ್ಕೆ ಬರುತ್ತೆ. ಒಂದು 50 ವರ್ಷದ ಹಿಂದೆ ನನಗೆ ಡೆಲ್ಲಿಗೆ ಹೋಗುವಂಥ ಪ್ರಸಂಗ ಬಂತು. ಅವಾಗೆಲ್ಲ ರಿಸರ್ವೇಷನ್ ಇದೆಲ್ಲ ಕಷ್ಟ. ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಬೆಂಗಳೂರು ಆದ್ದರಿಂದ ನನಗೆ ಟ್ರೈನಲ್ಲಿ ಕಿಟಕಿ ಪಕ್ಕನೇ ಸೀಟ್ ಸಿಕ್ತು. ಟ್ರೈನ್ ಹೋಗ್ತಾ ಇದೆ, ರಾತ್ರಿ 1 ಗಂಟೆಗೆ ಭೋಪಾಲೋ ಎಲ್ಲೋ ಒಂದು ಕಡೆ ನಿಂತಿದೆ. ಈ ಲಗೇಜ್ ಇಡೋ ಜಾಗದಲ್ಲಿ ಒಬ್ಬ ಡುಮ್ಮ ಕೂತಿದ್ದ. ಅವನು ಅಲ್ಲಿಂದನೇ ನನ್ನ ಕಡೆ ನೋಡಿ ಕೋನ್ ಸಾ ಸ್ಟೇಷನ್ ಅಬೇ ಅಂದ. ಆ ದುರಹಂಕಾರ ಅವನಿಗೆ. ಯಾವ ಸ್ಟೇಷನ್ ಇದು ಅಂತ ನಂಗೆ ಅದು ಅರ್ಥ ಆಯಿತು. ಲೆಫ್ಟಿಗೆ ತಿರುಗಿ ಅವನಿಗೆ ಹೇಳಿದೆ, ಶೌಚಾಲಯ. ಅಲ್ಲಿ ಶೌಚಾಲಯ ಅಂತ ಬರೆದಿತ್ತು. ನನಗೆ ಓದಕ್ಕೆ ಬರುತ್ತೆ, ಅರ್ಥ ಆಗಲ್ಲ. ಅದಾದ 3 ದಿವಸ ಅವನು ನನ್ನ ಹತ್ರ ಮಾತೇ ಇಲ್ಲ. ಟ್ರಾವೆಲಿಂಗ್ ಹೋಗ್ತಾನೆ ಇತ್ತದು. ಅಂದರೆ ಇದು ನೋಡಿ, ಆ ಶೌಚಾಲಯ ನೋಡಿದಾಗ ಎಂಟೈರ್ ಇದು ಪಿಕ್ಚರ್ ನಿಮ್ಮಲ್ಲಿ ಬರಬೇಕಾದ್ರೆ ಆ ಸೆನ್ಸ್ ಆಫ್ ಹ್ಯೂಮರ್ ಅಂತ ಇರಬೇಕು ಅಂತ ಹೇಳಿ. ಆಮೇಲೆ ನೀವು ಯಾವುದೇ ಉತ್ತಮ ಭಾಷಣಕಾರ, ಸಿಲ್ವರ್ ಟಂಗ್ಡ್ ಅರೈಟರ್ಸ್ ಅಂತಾರೆ, ಅದ್ಭುತ ಮಾತುಗಾರರಲ್ಲಿ ಇರೋವಂಥ ಒಂದು ಗುಣಲಕ್ಷಣ ಏನಂತ ಹೇಳಿದರೆ ಹಾಸ್ಯ. ಈವನ್ ಫಿಲಾಸಫಿ, ಭಗವದ್ಗೀತೆ ಹೇಳುವಾಗಲೂ ಹಾಸ್ಯದ ಉಪಯೋಗ ಮಾಡ್ತಾರೆ. ಯಾರ್ಯಾರು ಹಾಸ್ಯದ ಉಪಯೋಗ ಮಾಡಿದ್ದಾರೆ ಅವರು ಜನಗಳಿಗೆ ಬಹಳ ಬೇಗ ತಲುಪುವಂಥ ಒಂದು ಸಾಧ್ಯತೆ ಅದಿರುತ್ತೆ. ಉದಾಹರಣೆಗೆ ರಾಬಿನ್ ಶರ್ಮಾದ ಒಂದು ಭಾಳ ದೊಡ್ಡ ಪುಸ್ತಕ ಇದೆ, ದ ಮಾಂಕ್ ಹೂ ಸೋಲ್ಡ್ ಈಸ್ ಫೆರಾರಿ ಅಂತ ಹೇಳಿ. ಅದ್ಭುತವಾದ ಪುಸ್ತಕ. ಜೀವನ ಅಂದರೆ ಏನು, ಅದನ್ನು ಹೇಗೆ ಸಾಗಿಸ್ಬೇಕು, ಸಂತೋಷವನ್ನು ಹೇಗೆ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ಇರೋವಂಥ ಒಂದು ಫ್ಯಾಬಲ್, ಅದು ಒಂದು ಕಟ್ಟುಕತೆ ಥರ. ಅದು ಆ ಪುಸ್ತಕವನ್ನು ಸಮ್ಮರೈಸ್ ಮಾಡಿದಾಗ ಅವನೊಂದು ಪಾಯಿಂಟ್ ಹೇಳ್ತಾರೆ. ಅದೇನಂತ ಹೇಳಿದರೆ, ದೇರ್ ಆರ್ ನೋ ಅಬ್ಸಲ್ಯೂಟ್ಸ್ ಅಂತ ಹೇಳಿ. ಪರ್ಫೆಕ್ಷನ್ ಅನ್ನೋದು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಇರೋ ವಸ್ತುಸ್ಥಿತಿಗೆ ನಾವು ಹೊಂದ್ಕೋಬೇಕು ಅನ್ನೋ ಒಂದು ಫಿಲಾಸಫಿ. ಅವನು ಅಷ್ಟೆಲ್ಲ ಸ್ಟಡಿ ಮಾಡಿ ಕಡೆಯಲ್ಲಿ ಕೊಡೋವಂಥ ಒಂದು ಸಮ್ಮರಿ. ಇದನ್ನು ಹಾಸ್ಯಪೂರ್ವಕವಾಗಿ ಹೇಗೆ ಹೇಳೋದು ಅಂತ ಹೇಳಿದ್ರೆ, ಒಂದು ಹುಚ್ಚಾಸ್ಪತ್ರೆ, ಇದೆಲ್ಲ ಗೊತ್ತಿರುತ್ತೆ ನಿಮಗೆ.
ಹುಚ್ಚಾಸ್ಪತ್ರೆಯಲ್ಲಿ ಡಾಕ್ಟ್ರು ನರ್ಸ್ ಕರ್ಕೊಂಡು ರೌಂಡ್ಸ್ ಹೋಗ್ತಾ ಇರ್ತಾರೆ. ಮೊದಲನೇ ವಾರ್ಡಲ್ಲಿ ನೋಡ್ತಾರೆ ಒಬ್ಬ ಹೊಸ ಪೇಷಂಟು. ಡಾಕ್ಟ್ರು ನರ್ಸಿಗೆ ಕೇಳ್ತಾರೆ, ಏನಮ್ಮ ಇವನ್ದೇನು ಕೇಸು ಅಂತ. ನೋಡಿ, ಅವನು ಮೇರಿ ಅನ್ನೋಳನ್ನ ಲವ್ ಮಾಡ್ತಿದ್ದ, ಅವಳು ಕೈ ಕೊಟ್ಟಳು, ಅದಕ್ಕೆ ಹುಚ್ಚಿಡ್ದಿದೆ ಅಂತ. ಸರಿ, ಅವನಿಗೇನೋ ಒಂದಷ್ಟು ಔಷಧಿ ಕೊಟ್ಟರು, ಎಲ್ಲ ಹೋದ. ಹಾಗೆ ಹೋಗ್ತಾ ಹೋಗ್ತಾ 4ನೇ ವಾರ್ಡ್ಗೆ ಹೋದಾಗ ಅಲ್ಲೊಬ್ಬ ಪೇಷಂಟ್ ಇದ್ದ, ಬಸವ. ಡಾಕ್ಟ್ರು ಮತ್ತೆ ನರ್ಸಿಗೆ ಕೇಳ್ತಾರೆ, ಅಲ್ಲ ಇವನೇನಮ್ಮ ಇವನ್ದೇನು ಕೇಸು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಮೇರಿನ ಮದುವೆ ಆದವನೇ ಇವನು. ಅಂದರೆ ನೋಡಿ, ಒಬ್ಬ ಆಗಿಲ್ಲ ಅಂತ. ಇದು ಮೇಲ್ನೋಟಕ್ಕೆ ಹಾಸ್ಯ ಅಂತ ಕಾಣ್ಬೋದು ನಿಮಗೆ. ಈ ವ್ಯಂಗ್ಯ ಚಿತ್ರಗಳಲ್ಲಿ ನಾವು ಮಾಡೋದು ಏನಂತ ಹೇಳಿದರೆ, ಅದನ್ನು ಸ್ವಲ್ಪ ಆಳವಾಗಿ ನೋಡಿದಾಗ ಅದರ ಹಿಂದೆ ಏನೋ ಒಂದು ಮೆಸೇಜ್ ಕೊಟ್ಟಿರುತ್ತೆ, ಅದನ್ನು ಅರಿತ್ಕೋಬೇಕು. ವ್ಯಂಗ್ಯ ಚಿತ್ರ ಅಂದ ಕೂಡಲೇ ಮೇಲ್ನೋಟಕ್ಕೆ ಅದು ನಗು ತರುತ್ತೆ, ಆದರೆ ಅದ್ರ ಹಿಂದೆ ಒಂದು ಗಾಢವಾದಂತಹ ಒಂದು ಮೆಸೇಜು. ಈ ಹೋಳಿಗೆ ಒಳಗೆ ಹೂರ್ಣ ಹೇಗಿರುತ್ತೆ ಆ ರೀತಿ ಅದರಲ್ಲಿ ತುಂಬಿ ಇಟ್ಟಿರ್ತಾರೆ. ಅದು ಹೂರ್ಣ ಅಂದ ಕೂಡಲೇ ಜ್ಞಾಪಕ ಆಯಿತು. ನಾವು ಯುಗಾದಿಗೆ ಈಗೆಲ್ಲ ಮನೆಯಲ್ಲಿ ಹೋಳಿಗೆ ಮಾಡೋದಿಲ್ಲ, ಅಂಗಡಿಗಳಿಂದನೇ ತರೋದು. ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಸಂಪಿಗೆ ಥಿಯೇಟ್ರ್ ಪಕ್ಕ ಒಂದು ಹೋಳಿಗೆ ಅಂಗಡಿ ಇದೆ. ನಾನು ಪ್ರತಿ ವರ್ಷ ಹೋಗಿ ಅಲ್ಲೇ ಹೋಳಿಗೆ ತಗೊಳ್ಳೋದು. ಲಾಸ್ಟ್ ಟೈಮ್ ಕೂಡ ನಾನು ಅಲ್ಲೇ ಹೋದೆ. ಅವ್ರ ಪ್ರೊಪ್ರೇಟ್ರ್ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡೋಣ, ಅವ್ರಿಗೊಂದು ಕಾಂಪ್ಲಿಮೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಹೇಳಿದೆ, ನಾನು ಪ್ರತಿ ವರ್ಷ ನಿಮ್ಮಲ್ಲೇ ಹೋಳಿಗೆ ತಗೊಳ್ಳೋದು, ಹೋದ ವರ್ಷ ಕೊಟ್ಟ ಹೋಳಿಗೆ ಸೂಪರ್ ಆಗಿತ್ತು ಅಂತ ಅಂದೆ. ಅದಕ್ಕೆ ಅವ್ರು ನನ್ನ ಹತ್ರ ಬಂದು, ಅದೇ ಸ್ಟಾಕ್ ಇನ್ನೂ ಇದೆ, ಬೇಕಾ? ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಲೇ ಹಾಸ್ಯ ಹುಟ್ಕೊಳ್ಳುತ್ತೆ. ಅಲ್ಲಿ ಇನ್ನೋಸೆನ್ಸ್ ಅನ್ನೋದಿರುತ್ತೆ. ಇನ್ನೋಸೆನ್ಸ್ ಅಂದರೆ ಅವರು ಇನ್ನೋಸೆಂಟ್ ಇರುವಾಗ, ಬಟ್ ಅದರಲ್ಲಿ ಒಂದು ಹಾಸ್ಯ ಸೃಷ್ಟಿಯಾಗುತ್ತೆ. ನಾನು ಒಂದು ಸಲ ಲಕ್ನೋ ಹೋಗಿದ್ದೆ ಡ್ಯೂಟಿ ಮೇಲೆ. ಲಕ್ನೋದಲ್ಲಿ ಬ್ರ್ಯಾಂಚಲ್ಲಿ ಕೆಲಸ ಆದಮೇಲೆ ಅಲ್ಲಿ ಝೋನಲ್ ಆಫೀಸಿಗೆ ಹೋದೆ. ಝೋನಲ್ ಆಫೀಸಲ್ಲಿ ಯಾರಾದರೂ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಸಾಯಂಕಾಲ ಮಾತಾಡ್ಕೊಂಡು ಹೋಗ್ಬೋದು ಅಂತ. ಆದರೆ ನಮ್ಮಲ್ಲಿ ಅವತ್ತು ಹಿಂದಿ ಡೇ ಅಂತಿತ್ತು. ನಿಮಗೆಲ್ಲ ಗೊತ್ತಿರಬೇಕು, ವರ್ಷದಲ್ಲಿ ಒಂದು ಸಲ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸಲ್ಲಿ ಹಿಂದಿ ಡೇ ಅಂತ ಮಾಡ್ತಾರೆ. ಆ ಹಿಂದಿ ಡೇ ಇತ್ತು. ಅಲ್ಲಿ ಉಡುಪರು ಅಂಥೇಳಿ ನಮ್ಮ ಝೋನಲ್ ಹೆಡ್ ಇದ್ದರು, ಅವ್ರು ನನಗೆ ಪರಿಚಯ. ಅವ್ರೇನು ಮಾಡಿದರು, ವಿಶ್ವನಾಥ್ ನೀವು ಯಾಕೆ ಒಂದು ಹಾಡು ಹೇಳಬಾರ್ದು ಅಂದರು. ನನಗೆ ಇಲ್ಲದ ಧೈರ್ಯ ಬಂದ್ಬಿಡ್ತು. ಯಾಕೆಂದರೆ ನನಗೆ ಲೈಫಲ್ಲಿ ಯಾರೂ ಹಾಡು ಹೇಳು ಅಂತ ಹೇಳಿದವರಲ್ಲ. ನಮ್ಮ ಮನೆಯವರು ಅಷ್ಟೇ, ನೀವು ಹಾಡುಗೀಡು ಹೇಳಕ್ಕೆ ಹೋಗಬೇಡಿ, ಮೊಮ್ಮಗು ಈಗ ತಾನೇ ಮಲಗಿದೆ ಅಂತ. ಗೊತ್ತಾಯ್ತಾ? ನಾವು ಹಾಡು ಹೇಳಿದರೆ ಅಕ್ಕಪಕ್ಕದ ಮನೆ ಖಾಲಿ ಮಾಡಿಸೋದು ಸುಲಭ ಆಗುತ್ತೆ. ಆ ಥರದ ಒಂದು ನನಗೆ ಹಾಡು ಹೇಳು ಅಂದರು. ಇರೋದೆಲ್ಲಿ, ದೂರದ ಲಕ್ನೋನಲ್ಲಿ ಅಂಥೇಳಿ ಧೈರ್ಯ ಮಾಡಿ ಒಂದು ಹಾಡು ಹೇಳೇ ಬಿಟ್ಟೆ. ಹಾಡು ಹೇಳಾದಮೇಲೆ, ಫಂಕ್ಷನ್ ಆದಮೇಲೆ ಅಲ್ಲಿಯ ಲೋಕಲ್ ಸೀನಿಯರ್ ಮ್ಯಾನೇಜರ್ ಒಬ್ಬರು ಬಂದು ನನ್ನ ಹತ್ರ ಹೇಳಿದರು, आपका गाना बहुत अच्छा था, इसी तरह का एक गाना हिंदी में भी है. ನಾ ಹೇಳಿದ ಹಿಂದಿ ಹಾಡೆ, इसी तरह का एक गाना हिंदी में भी है. ಹಾಸ್ಯ ಪ್ರಜ್ಞೆ ಇದ್ದರೆ ಸಂದರ್ಭ ನೋಡಿ ನೀವು ಅದನ್ನು ಹಾಸ್ಯವಾಗಿ ಕನ್ವರ್ಟ್ ಮಾಡ್ಬೋದು. ಹಾಸ್ಯ ಅಂತಂದರೆ ಏನಂದರೆ, ಒಂದು ವಿಷಯ ಲಾಜಿಕಲಾಗಿ ಹೋಗ್ತಾ ಇರುತ್ತೆ, ಕಡೆಯಲ್ಲಿ ಆ ಪಂಚ್ ಲೈನ್ ಬರುವಾಗ ಒಂದು ಸಡನ್ ಟ್ವಿಸ್ಟ್ ಆಗಿ ಅಲ್ಲೊಂದು ಪವಾಡ ನಡೆಯುತ್ತೆ. ಅದೇ ಹ್ಯೂಮರ್ ಅಂತ ಹೇಳಿ. ಇತ್ತೀಚೆಗೆ ನನ್ನದೊಂದು ವಿಡಿಯೋ ತುಂಬ ವೈರಲ್ ಆಯಿತು, ಗ್ಲೋಬಲಿ ವೈರಲ್, USA, ಅಮೇರಿಕಾ ಎಲ್ಲೆಲ್ಲಿಂದನೂ ವೈರಲ್ ಆಯಿತು. ಅದನ್ನು ನೀವು ಕೆಲವು ನೋಡಿಲ್ಲದೆ ಇರೋರಿಗೆ ಅಂತ ಹೇಳ್ತೀನಿ. ನಾನು ಡೆಂಟಿಸ್ಟ್ ಹತ್ರ ಹೋದೆ, ಹಲ್ಲು ಕೀಳಿಸ್ಕೋಬೇಕು ಅಂತೇಳಿ ಕಾಯ್ತಾ ಇದ್ದೆ ನಾನು. ಅಷ್ಟರಲ್ಲಿ ನಮ್ಮ ಫ್ರೆಂಡು, ನಮ್ಮ ಜೊತೆ ವರ್ಕ್ ಮಾಡ್ತಿದ್ದವನು, ಅವನು ಬಂದ. ಹೀಗೆ ಮಾತಾಡಿದೆ, ಏನಪ್ಪ ನಿನ್ನ ಪ್ರಾಬ್ಲಮ್ ಏನು ಅಂದರೆ ರೂಟ್ ಕೆನಾಲ್ ಮಾಡಿಸ್ಕೋಬೇಕು ಅಂತ. ಆಮೇಲೆ ಸಡನ್ನಾಗಿ ನಂಗೆ ಫ್ಲ್ಯಾಶ್ ಆಯಿತು, ಅವನ ಹೆಂಡತಿಯೇ ಡೆಂಟಿಸ್ಟು, ಅವ್ರದ್ದೇ ಕ್ಲಿನಿಕ್ ಇದೆ, ಮತ್ತು ಆಕೆ ರೂಟ್ ಕೆನಾಲ್ ಸ್ಪೆಷಲಿಸ್ಟು. ಅಲ್ಲಪ್ಪ, ನಿಮ್ಮ ಹೆಂಡ್ತಿದೇ ಕ್ಲಿನಿಕ್ ಇದೆ, ಅವರೇ ರೂಟ್ ಕೆನಾಲ್ ಸ್ಪೆಷಲಿಸ್ಟು, ಅಲ್ಲಿ ಹೋಗ್ದಲ್ಲೇ ಇಲ್ಲಿ ಯಾಕೆ ಬಂದೆ ಅಂತ ಕೇಳಿದರೆ, ಏನು ಮಾಡೋದಪ್ಪ, ನನ್ನ ಹೆಂಡ್ತಿ ಮುಂದೆ ನನಗೆ ಬಾಯಿ ತೆಗಿಯೋಕ್ಕೆ ಆಗಲ್ಲ.
ನಾನು ಹಲ್ಲು ಕೀಳಿಸ್ಕೊಳ್ಳುವಾಗ ಬಾಯಿ ತೆಗೆದೇ ಇದ್ದೆ. ಡಾಕ್ಟ್ರು ನೀವು ಅಷ್ಟೊಂದು ತೆಗಿಯೋದು ಬೇಡ, ಅವಾಗವಾಗ ಮುಚ್ಚಿ ಅಂದರು. ಇಲ್ಲ ಸರ್ ಹಾಗೆ ಹೇಳ್ಬೇಡಿ, ನನಗೆ ಬಾಯಿ ತೆಗಿಯೋ ಅವಕಾಶ ಸಿಗೋದೇ ಕಷ್ಟ, ಆದ್ದರಿಂದ ಇಷ್ಟು ತೆಗೆದಿರ್ತೀನಿ ನಾನು ಅಂತ ಹೇಳಿ. ಒಂದು ಮದುವೆ ಮನೆಗೆ ಹೋದೆ ನಾನು. ಒಬ್ಬರು ಬಂದರು, ಅವ್ರ ಜೊತೆ 4 ಮಕ್ಕಳು. 4 ಮಕ್ಕಳು ಒಂದೇ ಥರ ಇದೆ ಸರ್, ಡಿಟ್ಟೋ. ಹೈಟ್ ಮಾತ್ರ ಡಿಫ್ರೆಂಟು. ಒಬ್ಬ A3, A4, A1, A2 ಥರ ಬಿಟ್ಟರೆ ಡಿಟ್ಟೋ 100% ಒಂದೇ ಥರ 4 ಮಕ್ಕಳು. ನನಗೆ ಆಶ್ಚರ್ಯ ಆಯಿತು, ಅದು ಹೇಗೆ ಸಾಧ್ಯ ಅಂತ. ಆಮೇಲೆ ಅವ್ರ ಹತ್ರ ಹೋಗಿ ವಿಚಾರಿಸಿದೆ, ಸರ್ ಇದು ಹೇಗೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಅವ್ರು ಹೇಳಿದರು, ನಾನು ಜೆರಾಕ್ಸ್ ಅಂಗಡಿ ಇಟ್ಟಿದ್ದೀನಿ, ಎಲ್ಲರೂ ಒಂದೇ ಥರ ಇದ್ದಾರೆ. ಐ ಥಿಂಕ್ ಒಂದಷ್ಟು ಈಗ ಹೇಳೋಕ್ಕೆ ಸಾಧ್ಯ ಆಯ್ತು, ಸಡನ್ನಾಗಿ ಜ್ಞಾಪಕ ಬರೋದಿಲ್ಲ. ನಾನು ಬರ್ಕೊಂಬರೋದು ಒಂದು ಇಲ್ಲಿ ಹೇಳೋದು ಒಂದಾಗತ್ತೆ. ಮತ್ತು ಇತ್ತೀಚೆಗೆ ನನಗೆ ಮರವಿನ ಸಮಸ್ಯೆ ತುಂಬ ಆಗಿದೆ. ಮೊನ್ನೆ ಒಂದು 2 ತಿಂಗಳ ಹಿಂದೆ ಪಾರ್ಕಲ್ಲಿ ವಾಕ್ ಮಾಡೋಕ್ಕೆ ಹೋದಾಗ ನಮ್ಮ ಮನೆಯೊಳಗೆ ಬಂದಿರಲಿಲ್ಲ. ಯಾರ್ದೋ ಕೈ ಹಿಡ್ಕೊಂಡು 3 ರೌಂಡ್ ಹೊಡೆದು, ಯಾವುದೋ ಲೇಡಿ ಕೈ ಹಿಡಿದು. ಅದಾ ಕಡೆ ಗೊತ್ತಾದಾಗ ನಾವು ಉಳ್ಕೊಳ್ಳೋದು ಯಾವುದರಿಂದ, ಬಿಳಿ ಕೂದಲಿಂದ. ಜನಗಳು ತಪ್ಪು ತಿಳ್ಕೊಳ್ಳಲ್ಲ. ಆಮೇಲೆ ಆ ಲೇಡಿಗೆ ಕೇಳಿದೆ, ಅಲ್ಲಮ್ಮ ನೀವಾರ ಹೇಳ್ಬೋದಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದರು, ನನಗೂ ಮರುವು ಅಂತ. ಹಾಗೆ ಅದಾಗಿದೆ. ಇತ್ತೀಚೆಗೆ ಕಣ್ಣಿನ ಸಮಸ್ಯೆ ಕೂಡ ಆಗ್ತಾ ಇದೆ ವಯಸ್ಸಿನ ಕಾರಣದಿಂದ. ಒಂದು ಮದುವೆ ಮನೇಲಿ ಮುಂದ್ಗಡೆ ಯಾರೋ ರೇಷ್ಮೆ ಸೀರೆ ಉಟ್ಕೊಂಡು ಸ್ಮಾರ್ಟಾಗಿ ಕಾಣ್ತಿದ್ರು ಅಂತ ಹೇಳಿ ಹತ್ರ ಹೋಗಿ ನೋಡ್ತೀನಿ, ನಮ್ಮ ಮನೆಯೊಳಗೆ. ಹಾಗಾಗಿ ಮರು ಡಾಕ್ಟ್ರ್ ಹತ್ರ ಹೋದೆ ನಾನು. ಸರ್ ಏನು ಪ್ರಾಬ್ಲಮ್ಮು ಅಂದರು. ಸರ್ ತುಂಬ ಮರು ಅಂತ ಅಂದೆ. ನೀವು ಒಂದು ಕೆಲಸ ಮಾಡಿ, ಕೌಂಟ್ರಲ್ಲಿ ಹೋಗಿ 500 ರೂಪಾಯಿ ಕಟ್ಬಿಟ್ಟು ಬನ್ನಿ ಅಂತ ಅಂದೆ. ಯಾಕೆ ಸರ್, ನಾನು ಯಾವಾಗಲೂ ಆಮೇಲೆ ಅಲ್ವಾ ಕಟ್ಟೋದು ಅಂದೆ. ಇಲ್ಲ ನಿಮಗೆ ಮರವಲ್ಲ, ಮರೆತ್ಬಿಟ್ಟು ಹಾಗೆ ಹೋದರೆ ಕಷ್ಟ ಅಂತ ಹೇಳಿ ಆ ರೀತಿ ಅವರು. ಹಾಗೆ ಮರವಿನ ಸಮಸ್ಯೆ ಇದರಲ್ಲಿ. ಮತ್ತು ಇತ್ತೀಚೆಗೆ ಮಾತಾಡುವಾಗ ಗಂಟ್ಲು ಬೇಗ ಒಣಗುತ್ತೆ. ಡಾಕ್ಟ್ರ್ ಹತ್ರ ಹೋದೆ. ಅದಕ್ಕೆ ಅವ್ರು ಹೇಳಿದರು, ಸರ್ ನೀವು ಬಾಯಲ್ಲಿ ಉಸಿರಾಡ್ತೀರಾ, ಹಾಗಾಗಿ ಪ್ರಾಬ್ಲಮ್ ಅಂತ. ನಾನು ಡಾಕ್ಟ್ರಿಗೆ ಹೇಳಿದೆ, ಯಾಕೆ ಸುಳ್ಳು ಹೇಳ್ತೀರಾ ನೀವು, ನಾನು ಮನೇಲೇ ಇರ್ತೀನಿ, ರಿಟೈರ್ ಆದಮೇಲೆ ಬಾಯೇ ಬಿಡಲ್ಲ, ಬಾಯಿಂದ ಹೇಗೆ ಸರ್ ಉಸಿರಾಡ್ತೀನಿ ಅಂತ. ಅದಕ್ಕೆ ಅವರು ಹೇಳಿದರು. ಆಮೇಲೆ ಅವ್ರು ಹೇಳಿದರು, ದಿವಸ ಬೆಳಿಗ್ಗೆ ಎದ್ದು 1 ಲೋಟ ಬಿಸಿನೀರು ಕುಡೀರಿ ಅಂದರು. ಅದಕ್ಕೆ ನಾನು ಹೇಳಿದೆ, ದಿವಸ ಕುಡಿತಾ ಇದ್ದೀನಿ ಸರ್ ಅಂದೆ. ನಮ್ಮ ಮನೆಯವಳು ಪಕ್ಕದಲ್ಲಿದ್ದವಳು, ಯಾಕ್ರಿ ಸುಳ್ಳು ಹೇಳ್ತೀರಾ ಅಂದು. ಇಲ್ಲ ಕಣೆ, ಅದನ್ನು ನೀನು ಕಾಫಿ ಅಂತ ಕರಿತೀಯಾ ಅಂತ. ಈ ಥರ ಹೇಳ್ತಾ ಹೋಗ್ಬೋದು ಅನೇಕ ಇದನ್ನು. ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಹಾಸ್ಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು. ಇವತ್ತಿನ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಇರುವ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಇರೋವಂಥ ಒಂದೇ ಒಂದು ಔಷಧಿ ಅಂತ ಹೇಳಿದರೆ ಹಾಸ್ಯದ ಒಂದು ಔಷಧಿ. ಈ ಹಾಸ್ಯ ಅನ್ನೋದನ್ನು ತುಂಬ ಹಗುರವಾಗಿ ತಗೋಬಾರ್ದು. ಧರ್ಮರಾಯನಲ್ಲಿ ಮಹಾಭಾರತದಲ್ಲಿ ಯಕ್ಷ ಎಪಿಸೋಡ್ ಅಂತ ಬರುತ್ತೆ, ಯಕ್ಷ ಪ್ರಸಂಗ ಅಂತ ಬರುತ್ತೆ. ಆ ಧರ್ಮರಾಯನ ತಮ್ಮಂದ್ರುಗಳೆಲ್ಲ ನೀರು ತಗೊಳಕ್ಕೆ ಹೋದಾಗ ಕೆರೆ ಹತ್ರ ಸತ್ತು ಬಿದ್ದಿರ್ತಾರೆ. ಯಕ್ಷ ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡೋಕೆ ರೆಡಿ ಇರಲಿಲ್ಲ. ಧರ್ಮರಾಯ ಹೋದಾಗ ಅವನಿಗೆ ಅರ್ಥ ಆಗುತ್ತೆ, ನನ್ನ ತಮ್ಮಂದರು ಸತ್ತಿದ್ದಾರೆ ಅಂದರೆ ಇವನು ಮಹಾಪುರುಷ ಇರಬೇಕು ಅಂಥೇಳಿ ಅವನು ಕೇಳೋ ಅನೇಕ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾನೆ. ಅದರಲ್ಲಿ ಒಂದು ಕೇಳೋ ಪ್ರಶ್ನೆ ಏನಂತ ಹೇಳಿದರೆ, ಯಾವುದರಿಂದ ನಿನಗೆ ನಗು ಬರುತ್ತೆ ಅಂಥೇಳಿ. ವಾಟ್ ಈಸ್ ಇಟ್ ದಟ್ ಬ್ರಿಂಗ್ಸ್ ಯು ದಿ ಫೀಲ್ಸ್ ಆಫ್ ಲಾಫ್ಟರ್ ಅಂತ. ಯಾವುದರಿಂದ ನಿನಗೆ ನಗು ಬರುತ್ತೆ ಅಂತ ಅಂದಾಗ ಅವನೊಂದು ಮಾತು ಹೇಳ್ತಾನೆ ಧರ್ಮರಾಯ. ನೋಡಿ, ಪ್ರತಿದಿನ ನಾನು ಸಾವನ್ನು ನನ್ನ ಕಣ್ಣೆದುರುಗಡೆ ನೋಡ್ತಾ ಇರ್ತೀನಿ. ಸಾವಿರಾರು ಜನ ಸಾಯೋದನ್ನು ನಾನು ನೋಡ್ತಾನೆ ಇರ್ತೀನಿ. ಆದರೂ ಮನುಷ್ಯನಲ್ಲಿ ಆ ದುರಹಂಕಾರ ಅನ್ನೋದು ಕಮ್ಮಿಯೇ ಆಗಲ್ಲ. ನಾನು ಅಮರ, 1000 ವರ್ಷ ಬದುಕಿರ್ತೀನಿ ಅನ್ನೋ ಥರ ಬಿಹೇವ್ ಮಾಡ್ತಾನಲ್ಲ, ಅದನ್ನು ನೋಡಿದಾಗ ನನಗೆ ನಗು ಬರುತ್ತೆ ಅಂತ ಹೇಳ್ತಾರೆ. ಹಾಸ್ಯ ಅನ್ನೋದನ್ನು, ಅದು ಜೀವನವನ್ನು ಲಘುವಾಗಿ ತಗೊಳ್ಳುವಂಥ ಒಂದು ಅವಕಾಶ ಮಾಡಿಕೊಡೋದು. ಕಡೆಯದಾಗ ಒಂದು ಮಾತು, ಓಶೋ ಅತಿ ಹೆಚ್ಚು ಹಾಸ್ಯದ ಬಗ್ಗೆ ಮಾತಾಡಿರೋದು ಓಶೋ ಒಂದು ಕಡೆ ಹೇಳ್ತಾರೆ, ಇಫ್ ದೆರ್ ಈಸ್ ಎ ಹಾರ್ಟಿ ಲಾಫ್ಟರ್, ನಾವು ಹೃದಯಪೂರ್ವಕವಾಗಿ ನಕ್ಕಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳು ನಿಂತೋಗುತ್ತಂತೆ. ಥಾಟ್ಸ್ ವಿಲ್ ಸ್ಟಾಪ್, ಸೀಸ್ ಟು ಎಕ್ಸಿಸ್ಟ್. ಥಾಟ್ಸ್ ನಿಂತೋಗುತ್ತೆ ಯಾವಾಗ ಹೃತ್ಪೂರ್ವಕವಾಗಿ ನಕ್ಕಾಗ.
ಅದು ಯಾವುದು ಅಂತ ಹೇಳಿದರೆ, ಧ್ಯಾನದ ಉತ್ತುಂಗ ಸ್ಥಿತಿಯಲ್ಲಿ ನಿಮಗೆ ಸಿಗುವಂಥ ಸಂತೋಷವನ್ನು ಒಂದು ಹಾರ್ಟಿ ಲಾಫ್ಟರ್ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಾಸ್ಯವನ್ನು ಪ್ರತಿ ತಿಂಗಳು ಉಣಬಡಿಸ್ತಿರುವಂತಹ ನಮ್ಮ ಮಧುಕರ್ ಸಾಹೇಬರು, ಮಧುಕರ ವೃತ್ತಿ ಅವರದು. ದಾಸರೇ ಹೇಳ್ಬಿಟ್ಟಿದ್ದಾರೆ ಮಧುಕರ ವೃತ್ತಿ ಅಂಥೇಳಿ. ಪ್ರತಿ ತಿಂಗಳು ನಿಮಗೆ ನಿಮ್ಮ ಅಂಗೈಯಲ್ಲಿ ತಂದು ಕೊಡ್ತಾ ಇದ್ದಾರೆ ಹಾಸ್ಯದ ಇದು ಅಂಥೇಳಿ. ಇದು ಭಾಳ ಶ್ರೇಷ್ಠವಾದ ಕೆಲಸ. ಮತ್ತು ಇಲ್ಲಿರೋ ಎಲ್ಲರೂ ಕೂಡ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕುರಾನಲ್ಲಿ ಒಂದು ಮಾತು ಬರುತ್ತೆ, ದೋಸ್ ಹೂ ಮೇಕ್ ಅದರ್ಸ್ ಲಾಫ್ ವಿಲ್ ಹ್ಯಾವ್ ಎ ಪ್ಲೇಸ್ ರಿಸರ್ವ್ಡ್ ಇನ್ ಹೆವನ್ ಅಂತ. ಸ್ವರ್ಗದಲ್ಲಿ ಅವ್ರಿಗೊಂದು ಸೀಟು ರಿಸರ್ವ್ ಮಾಡಿಟ್ಟಿರ್ತಾರಂತೆ. ಮಧುಕರ್ ಮತ್ತು ಅವರ ಸಂಗಾತಿಗಳಿಗೆ ಎಲ್ರಿಗೂ, ಅಂದರೆ ಆಗಲಿ ಇನ್ನೊಂದು 50 ವರ್ಷ ಆಗಲಿ, ಆಮೇಲೆ ಅಲ್ಲಿ ಹೋದಾಗ ಅಲ್ಲಿ ಒಂದು ಸೀಟ್ ಅವರಿಗೆ ರಿಸರ್ವ್ ಆಗಿರಲಿ ಅಂತ ಹೇಳ್ಬಿಟ್ಟು, ಇಂಥ ಸುಂದರವಾದ ನಾಡು, ಈ ನೆಲಕ್ಕೆ ಏನೋ ಒಂದು ಭಾಳ ದೊಡ್ಡ ಆಕರ್ಷಣೆ ಇದೆ. ಸಾಹಿತಿಗಳ ನಾಡು, ಇಲ್ಲಿ ಬಹಳ ಜನ ಅದ್ಭುತವಾದ ಸಾಧಕರಿದ್ದಾರೆ. ಎಲ್ಲೋ ಮೂಲೆಯಲ್ಲಿ ನಿಂತಿರ್ತಾರೆ, ಗೊತ್ತೇ ಆಗೋಲ್ಲ ಅವ್ರ ವಿಷಯ. ಆ ಹಂಬಲ್ನೆಸ್, ಆ ವಿನಯ ಅನ್ನೋದು ಕಲ್ತ್ಕೋಬೇಕಾದಂಥ ಭಾಳ ದೊಡ್ಡ ವಿಷಯ. ಈ ಮಣ್ಣಿಗೆ ವಿಶೇಷವಾದ ಗುಣ ಇದೆ. ಇಲ್ಲಿಗೆ ಬರೋಕ್ಕೆ ನಂಗೆ ಭಾಳ ಸಂತೋಷ ಆಯಿತು. ಭಾಳ ವರ್ಷಗಳಿಂದ ನಂಗೆ ಭಾಳ ಬೇಕಾದವರು ಬಂದಿದ್ದಾರೆ. ಇಲ್ಲಿ ಮೀರಾ ದೇಶಪಾಂಡೆ ಅಂಥೇಳಿ, ನಾವು ಶಿವಮೊಗ್ಗದಲ್ಲಿ ನಾವೆಲ್ಲ ಅಕ್ಕಪಕ್ಕದಲ್ಲಿ ಇದ್ದಂಥವ್ರು 50 ವರ್ಷದಿಂದ. ಅವರು ಒಂದು ರಾಜಕೀಯದಲ್ಲಿ ಸಿಕ್ಕಂಥ ಒಂದು ಅವಕಾಶದಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡಿ ಇವತ್ತು ಒಳ್ಳೆಯ ಹೆಸರನ್ನು ಅವರು ಗಳಿಸಿದ್ದಾರೆ. ಅವರು ಬಂದಿದ್ದು ಸಂತೋಷ. ತಾವೆಲ್ಲರೂ ಬಂದು ಇಷ್ಟೊತ್ತು ಇಲ್ಲಿದ್ದು, ಈ ನಾವು ಮೊದಲನೇ ಜೋಕ್ ಹೇಳಿದಾಗಲೇ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದರಲ್ಲೇ ನಿಮ್ಮ ಹಾಸ್ಯ ಪ್ರಜ್ಞೆ ಏನು ಅಂತ ಗೊತ್ತಾಗೋಗುತ್ತೆ. ಗೊತ್ತಾಯ್ತಾ? ಈಗ ನಾನು ಕಡೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕಾದರೆ ಉತ್ತರ ಕೊಡಿ, ಇಲ್ಲದವ್ರು ಬೇಡ. ನಾನು ಪ್ರತಿದಿನ ಮಲಗುವಾಗ ಹೀಗೆ ಮಲ್ಕೋತೀನಿ, ಕೈ ಕಟ್ಕೊಂಡು. ಯಾಕೆ ಅಂತ ಯಾರು ಹೇಳ್ಬೋದಾ? ಯಾಕೆ ಅಂದರೆ ಕನಸಲ್ಲೂ ನಮ್ಮ ಮನೆಯೊಳಗೆ ಬರ್ತಾಳೆ. ಥ್ಯಾಂಕ್ ಯು ಸೋ ಮಚ್.